ಒಂದೂರಲ್ಲಿ ತಾಯಿಗೆ ಒಬ್ಬ ಮಗ ಇದ್ದನು. ಅವರು ಒಂದು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದರು. ತುಂಬಾ ಬಡವರು. ಪ್ರತಿದಿನ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಂದು ಮಾರಾಟ ಮಾಡಿ ಊಟ ಮಾಡುತ್ತಿದ್ದರು. ಮಗನು ದೊಡ್ಡವನಾದಾಗ ಒಂದು ದಿನ ತಾಯಿಗೆ ಹೇಳಿದನು, ಅಮ್ಮ, ನನಗೆ ಮದುವೆ ಮಾಡು. ಅದಕ್ಕೆ ತಾಯಿ ದುಃಖದಿಂದ ಹೇಳಿದಳು, ಮಗನೇ, ನಾವು ತುಂಬಾ ಬಡವರು, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಂದು ಮಾರುವವರು. ನಿನಗೆ ಮದುವೆ ಮಾಡೋಕೆ ನನ್ ಬಳಿ ಹಣ ಇಲ್ಲ. ಅದನ್ನು ಕೇಳಿದ ಮಗ ಮನೆ ಬಿಟ್ಟು ಮತ್ತೊಂದು ಊರಿಗೆ ಹೋಗಿದನು. ಅಲ್ಲಿ ಒಂದು ಹೋಟೆಲ್ನಲ್ಲಿ ಕುಳಿತುಕೊಂಡನು. ಹೋಟೆಲ್ನಲ್ಲಿ ಲಡ್ಡು, ಜಿಲೇಬಿ ಮತ್ತು ಬಜ್ಜಿ ಇಟ್ಟಿದ್ದವು. ಹೋಟೆಲ್ನ ಅಜ್ಜಿ ಕೇಳಿದಳು, ಏನ್ ಬೇಕಪ್ಪ, ನಿನ್ ಹೆಸರೇನು? ಅವನು ಹೇಳಿದ, ನನಗೆ ಏನೂ ಬೇಡ ಅಜ್ಜಿ, ನನ್ನ ಹೆಸರು ಸುಮ್ಮಸುಮ್ಮಕೆ. ಸುಮ್ಮನೆ ಕುಳಿತುಕೊಂಡು ಹೋಗುತ್ತೇನೆ. ಅಜ್ಜಿ ಒಳಗೆ ಬಜ್ಜಿ ಮಾಡಲು ಹೋದಳು. ಅಷ್ಟರಲ್ಲಿ ಸುಮ್ಮಸುಮ್ಮಕೆ ಲುಂಗಿಯಲ್ಲಿ ಲಡ್ಡು, ಜಿಲೇಬಿ ಮತ್ತು ಬಜ್ಜಿ ಎಲ್ಲವನ್ನೂ ಗಂಟು ಕಟ್ಟಿಕೊಂಡನು. ಅಜ್ಜಿಯ ಚಿಕ್ಕ ಮಗ ಹೇಳಿದ, ಅಮ್ಮ, ಸುಮ್ಮಸುಮ್ಮಕೆ ಗಂಟು ಕಟ್ಟುತ್ತಾನೆ. ಅಜ್ಜಿ ಹೇಳಿದಳು, ಯಾವ ಸುಮ್ಮಸುಮ್ಮಕೆ? ಅವನು ಸುಮ್ಮನೆ ಇದ್ದಾನೆ. ಆ ಸಮಯದಲ್ಲಿ ಸುಮ್ಮಸುಮ್ಮಕೆ ಅಲ್ಲಿಂದ ಹೊರಟು ಒಂದು ನದಿಯ ಕಡೆ ಹೋದನು. ನದಿಯಲ್ಲಿ ಒಬ್ಬ ಅಗಸ ಅಥವಾ ಧೋಬಿ ತನ್ನ ಮಗನೊಂದಿಗೆ ಬಟ್ಟೆ ತೊಳೆಯಲು ಬಂದಿದ್ದನು. ಸುಮ್ಮಸುಮ್ಮಕೆ ಗಂಟು ಬಿಚ್ಚಿ ಲಡ್ಡು, ಜಿಲೇಬಿ ತಿನ್ನುತ್ತಾ ಕೂಗುತ್ತಿದ್ದನು. ಅಗಸದ ಮಗ ಜಿಲೇಬಿ ಬೇಕು ಎಂದು ಅತ್ತನು. ಅಗಸ ಕೇಳಿದ, ನನ್ನ ಮಗನಿಗೆ ಸ್ವಲ್ಪ ಜಿಲೇಬಿ ಕೊಡಪ್ಪ. ಸುಮ್ಮಸುಮ್ಮಕೆ ಹೇಳಿದ, ದುಡ್ಡು ಕೊಡು, ಕೊಡುತ್ತೇನೆ. ಅಗಸ ಹೇಳಿದ, ಈಗ ದುಡ್ಡಿಲ್ಲ, ಮನೆಗೆ ಹೋಗಿ ತರುತ್ತೇನೆ. ನನ್ನ ಮಗ ಇಲ್ಲಿ ಇರುತ್ತಾನೆ. ಸುಮ್ಮಸುಮ್ಮಕೆ ಸರಿ ಎಂದನು. ಅಗಸ ಮನೆಗೆ ಹೋದನು. ಆಗ ಸುಮ್ಮಸುಮ್ಮಕೆ ಮಗನಿಗೆ ಜಿಲೇಬಿ ಕೊಟ್ಟು ಅಲ್ಲಿದ್ದ ಬಟ್ಟೆಗಳನ್ನೆಲ್ಲ ಗಂಟು ಕಟ್ಟಿಕೊಂಡು ಹೋಗಿಬಿಟ್ಟನು. ಮಧ್ಯದಲ್ಲಿ ಒಬ್ಬ ಮನುಷ್ಯ ಕುದುರೆಯ ಮೇಲೆ ಬರುತ್ತಿದ್ದನು. ಅವನಿಗೆ ಬಾತ್ರೂಂಗೆ ಹೋಗಬೇಕಾಯಿತು. ಅವನು ಹೇಳಿದ, ಸ್ವಲ್ಪ ಕುದುರೆಯನ್ನ ಹಿಡಿದುಕೋ, ನಾನು ಬಾತ್ರೂಂ ಹೋಗಿ ಬರುತ್ತೇನೆ. ಸುಮ್ಮಸುಮ್ಮಕೆ ಸರಿ ಎಂದನು. ಆದರೆ ಆ ಮನುಷ್ಯ ಹೋದ ಕೂಡಲೇ ಕುದುರೆಯ ಮೇಲೆ ಏರಿ ಅಲ್ಲಿಂದ ಹೋಗಿಬಿಟ್ಟನು. ಮುಂದೆ ನದಿಯ ಬಳಿ ಒಬ್ಬ ತಾಯಿ ಮತ್ತು ಮಗಳು ಕಟ್ಟಿಗೆ ತರಲು ಬಂದಿದ್ದರು. ಅವರಿಗೆ ನದಿ ದಾಟಲು ಆಗುತ್ತಿರಲಿಲ್ಲ. ಅವರು ಕೇಳಿದರು, ನಮ್ಮನ್ನು ನದಿ ದಾಟಿಸುತ್ತೀಯಾ? ನಿನ್ನ ಹೆಸರೇನು? ಅವನು ಹೇಳಿದ, ನನ್ನ ಹೆಸರು ಮಾಡಿಕೊಂಡ ಗಂಡ. ಅವನು ಮಗಳನ್ನು ಕುದುರೆಯ ಮೇಲೆ ಕೂರಿಸಿ ನದಿ ದಾಟಿಸುವಂತೆ ಮಾಡಿ ಮಧ್ಯದಲ್ಲಿ ಕುದುರೆಗೆ ಏಟು ಹೊಡೆದನು. ಕುದುರೆ ಓಡಿಹೋಯಿತು. ತಾಯಿ ನದಿಯ ದಡದಲ್ಲಿ ಅಳುತ್ತಾ ಕುಳಿತಳು. ಜನರು ಕೇಳಿದರು, ಯಾಕೆ ಅಳುತ್ತೀಯಾ? ಅವಳು ಹೇಳಿದಳು, ನನ್ನ ಮಗಳನ್ನು ಮಾಡಿಕೊಂಡ ಗಂಡ ಕರೆದೊಯ್ದನು. ಜನರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಇದರಲ್ಲಿ ಸುಮ್ಮಸುಮ್ಮಕೆ ತನ್ನ ಊರಿಗೆ ಹೋಗಿ ತಾಯಿಗೆ ಹೇಳಿದನು, ಅಮ್ಮ, ನೀನು